ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಆನ್ಲೈನ್ ಮುಖಾಂತರ ಇಸಿಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಸಿ ಎನ್ಕಂಬರೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಏನು ಕರಿತೀವಿ, ಋಣಭಾರ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಬ್ಯಾಂಕ್ ವ್ಯವಹಾರಗಳಿಗಾಗಿ ಮತ್ತು ಮನೆ ಮತ್ತು ಪ್ಲಾಟು ಸೇಲ್ ಮಾಡೋಗೋಸ್ಕರ, ಖರೀದಿ ಮಾಡೋಗೋಸ್ಕರ ಬೇಕಾಗುವಂಥ ಅತ್ಯವಶ್ಯಕ ಒಂದು ಡಾಕ್ಯುಮೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಇತ್ತೀಚೆಗೆ ಭಾಳಷ್ಟು ಕಡೆಗಳಲ್ಲಿ ಎಲ್ಲ ವ್ಯವಹಾರಗಳಿಗೆ ಇಸಿಯನ್ನು ಕೇಳ್ತಾ ಇದ್ದಾರೆ. ಅದನ್ನು ನೀವೇ ನಿಮ್ಮ ಮೊಬೈಲ್ನಲ್ಲೇ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ನಲ್ಲೇ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನೀವು ಈ ಒಂದು ಇಸಿ ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೋದು. ಆ ರೀತಿಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತುಂಬ ಸರಳವಾದ ವಿಧಾನದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ kaveri.karnataka.go.in ಅಂತ ಇಲ್ಲೇನು ಕಾಣ್ತಾ ಇದೆ ನೋಡಿ, ವೆಬ್ಸೈಟು ಅಡ್ರೆಸ್ಸು. ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ. ಇದನ್ನು ಗೂಗಲ್ ಸರ್ಚಲ್ಲಿ ಸರ್ಚ್ ಮಾಡಿದ ನಂತರ ನಿಮಗೆ ಸ್ವಲ್ಪ ಲೋಡಿಂಗ್ ತಗೊಂಡು ಈ ರೀತಿಯಾಗಿ ಓಪನ್ ಆಗುತ್ತೆ. ಅಧಿಕೃತ ಅಂತ ವೆಬ್ಸೈಟ್ ಇದು. ಇದರಲ್ಲಿ ಮೊದಲಿಗೆ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಕಾವೇರಿ ಆನ್ಲೈನ್ ಸರ್ವಿಸ್ ವೆಬ್ಸೈಟ್ ಇದು 2.0 ಹೊಸ ಒಂದು ವೆಬ್ಸೈಟು. ಮೊದಲು 2.1 ಇತ್ತು, ಈಗ 2.0 ಮಾಡಿದ್ದಾರೆ. ಇದರಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲೇನು ರಿಜಿಸ್ಟರ್ ಅಂತ ಕಾಣ್ತಾ ಇದೆ ನೋಡಿ, ಈ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಅಂದರೆ ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ, ಫಸ್ಟ್ ಟೈಮ್ ನೀವು ಇಲ್ಲಿ ಬಂದು ಭೇಟಿ ಆಗ್ತಾ ಇದ್ರೆ, ಅಂದರೆ ಅಪ್ಲಿಕೇಶನ್ ಆಗ್ತಾ ಇದ್ರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಅಂದರೆ ಆನ್ಲೈನ್ ಈ ಒಂದು ಕಾವೇರಿ ಆನ್ಲೈನ್ ಸರ್ವಿಸ್ಗೆ ಅಕೌಂಟನ್ನು ಕ್ರಿಯೇಟನ್ನು ಮಾಡ್ಕೋಬೇಕು. ನೋಡಿ, ಕ್ರಿಯೇಟ್ ಅಕೌಂಟ್ ಅಂತಿದೆ. ಫಸ್ಟ್ ನೇಮು, ಲಾಸ್ಟ್ ನೇಮು, ಮೊಬೈಲ್ ನಂಬರು, ಇಮೇಲ್ ಐ ಡಿ ಮತ್ತು ಇಲ್ಲಿ ಸೆಕ್ಯೂರಿಟಿ ಟೈಪ್ ಒಂದು ಬರುತ್ತೆ. ಇದನ್ನು ಒಂದು ಕ್ವಶನನ್ನು ಇಟ್ಕೊಂಡು ಇಲ್ಲಿ ಆನ್ಸರನ್ನು ಮಾಡಿಕೊಂಡು ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಕೋಡ್ ಹಾಕಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ಆವಾಗ ನಿಮಗೆ ಯೂಸರ್ ಐ ಡಿ, ಪಾಸ್ವರ್ಡ್ ದೊರೆಯುತ್ತೆ. ಅದಾದ ನಂತರ ನೀವು ಲಾಗಿನ್ ಮಾಡ್ಕೋಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊದಲಿಗೆ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಬಂದಿದ್ದವರಿಗೆ. ಇಲ್ಲ ಆಲ್ರೆಡಿ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡವರಾಗಿದ್ದರೆ ಡೈರೆಕ್ಟಾಗಿ ಇಲ್ಲಿ ಲಾಗಿನ್ ಅಂತಿದೆ ನೋಡಿ, ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಯೂಸರ್ ನೇಮು, ಪಾಸ್ವರ್ಡು ಎಂಟರ್ ಮಾಡಬೇಕು. ಯೂಸರ್ ನೇಮ್ ನಿಮ್ಮ ಇಮೇಲ್ ಐ ಡಿ ಆಗಿರುತ್ತೆ. ನೀವೇನು ಪಾಸ್ವರ್ಡ್ ಇಟ್ಕೊಂಡಿರ್ತಾರ ಆ ಒಂದು ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿದ ನಂತರ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತ ಏನಿದೆ ನೋಡಿ, ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಲಾಗಿನ್ ಅಂತ ಕೊಟ್ಟ ನಂತರ ನಿಮಗೆ ಇಲ್ಲಿ ಒಂದು OTP ಬರುತ್ತೆ. ನೀವೇನು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋವಾಗ, ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಮತ್ತೆ ಲಾಗಿನ್ ಅಂತಿದೆ ನೋಡಿ, ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಲಾಗಿನ್ ಆದ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೊದಲಿಗೆ ನೀವು ಇಸಿಯನ್ನು ಹಾಕ್ಬೇಕಂದ್ರೆ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತಿದೆ ನೋಡಿ, ಪ್ರತಿಯೊಂದಕ್ಕೂ ಇದನ್ನು ನೀವು ಕ್ಲಿಕ್ ಮಾಡಬೇಕು. ಎಲ್ಲ ಥರದ ಇದೊಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇದೊಂದು ಕಾವೇರಿ ಆನ್ಲೈನ್ ಸರ್ವಿಸ್ನಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಇರಲಿ, ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿರಲಿ, ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಗಿರಲಿ, ಸೇಲ್ ಡೀಡ್ ಆಗಿರಲಿ, ಮಾರ್ಟ್ಗೇಜ್ ಆಗಿರಲಿ, ಇಸಿ ಆಗಿರಲಿ, ಅಥವಾ CC ಆಗಿರಲಿ, ಯಾವುದೇ ಹಾಕ್ಬೇಕಂದ್ರೆ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನೋಡಿ, ಮೊದಲಿಗೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತಿದೆ, ಸೆಕೆಂಡ್ ಒನ್ ಆನ್ಲೈನ್ ಇಸಿ ಅಂತಿದೆ, ಥರ್ಡ್ ಒನ್ CC ಅಂತಿದೆ. ಸೊ ನಾವು ಇವಾಗ ಹಾಕೋಕ್ಕೆ ಹೊರಟಿರೋದು ಇಸಿಯನ್ನು ಹಾಕ್ತಾ ಇದೀವಿ. ಆನ್ಲೈನ್ ಇಸಿ ಅಂತಿದೆ ನೋಡಿ, ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇಸಿ ಅಂದರೆ ಅವಾಗಲೇ ಹೇಳಿದೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತಿದೆ ನೋಡಿ, ಇಸಿ ಅಂದರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಅರ್ಥ ಆಗುತ್ತೆ. ಸೊ ಅದಾದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡಿ ಸ್ನೇಹಿತರೆ, ಕಳೆದ ಒಂದು 3-4 ತಿಂಗಳಿಂದ ಈ ರೀತಿಯಾಗಿ ಬರ್ತಾ ಇದೆಯಲ್ಲ, ಇವಾಗ ಬರ್ತಾ ಇದೆ. ಅಪ್ಡೇಟ್ ಮಾಡಿದ್ದಾರೆ ಸಾಫ್ಟ್ವೇರು ವೆಬ್ಸೈಟನ್ನು ನೋಡಿ. ಆಫ್ಟರ್ 1/1/2004 ಅಂತಿದೆ, 2004 ನಂತರ ಅಂತ ಬರ್ತಾ ಇದೆ. ಇಲ್ಲಿ 1/1/2004 ಅಂತ ಕೊಟ್ಟಿದ್ದಾರೆ, 1/1/2004 ಅಂತ ಕೊಟ್ಟಿದ್ದಾರೆ. ನೀವು ಬಿಫೋರ್ 2004 ಬೇಕಂದ್ರೆ ಇದನ್ನ ಟಿಕ್ ಮಾಡ್ಕೋಬೇಕು. ಆಫ್ಟರ್ 2024 ಬೇಕಾಗಿದ್ರೆ ಇದನ್ನ ನೀವು ಆಫ್ಟರ್ ಅಂತ ತಗೋಬೇಕಾಗುತ್ತೆ. ನನಗಿಲ್ಲಿ ಆಫ್ಟರ್ 2024 ನಂತರದ್ದೇ ನಮಗೆ ಇಸಿ ಬೇಕಾಗಿದೆ. ಸೊ ಹಾಗಾಗಿ ನಾನು ಆಫ್ಟರ್ ಅಂತ ತಗೊತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ರೊಸೀಡ್ ಅಂತಿದೆಯಲ್ಲ, ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಅಂತಿದೆ, ಇದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಕೆಲವೊಬ್ರು ತಪ್ಪಾಗಿ ಸರ್ಚ್ ಬೈ ಪಾರ್ಟಿ ನೇಮ್ ಅಂತ ತಗೊಂತಾರೆ, ಇದನ್ನ ನೀವು ಕ್ಲಿಕ್ ಮಾಡಲೇಬಾರ್ದು. ಸೊ ನಿಮಗೆ ತಪ್ಪಾಗುತ್ತೆ. ಅಂದರೆ ನಿಮಗೆ ಇದು ಕೂಡ ಸರ್ಚ್ ಮಾಡ್ಬೋದು, ಬಟ್ ಅದು ಅಷ್ಟು ಬೇಗ ನಿಮಗೆ ಅಕ್ಯುರೇಟ್ ಆಗಿ ಸಿಗೋದಿಲ್ಲ. ಸೊ ಹಾಗಾಗಿ
ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಅಂತಲೇ ತೊಗೊಳ್ಳಿ. ಫಸ್ಟ್ ಒನ್ ಇದೆಲ್ಲ, ಈ ಒಂದು ಫಸ್ಟ್ ಒಂದಿದೆ, ಟಿಕ್ ಮಾಡ್ಕೊಳ್ಳಿ. ಅದ ನಂತರ ನಾನು ಇವಾಗ ಜಮೀನು ಹಾಕ್ತಾ ಇದ್ದೀನಿ, ಹೊಲದ ಒಂದು ECಯನ್ನು ಹಾಕ್ತಾ ಇದ್ದೀನಿ. ಸೊ ನೀವು ಹೊಲದ ಹಾಕ್ತಾ ಇದ್ದರೆ ಇದು ಹೆಲ್ಪ್ ಆಗುತ್ತೆ. ಸೊ ಫ್ಲಾಟಿಂದು ಮುಂದೆ ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ಮೊದಲಿಗೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಜಮೀನು ಇರುವಂಥ ಡಿಸ್ಟಿಕ್ಕು ಅಥವಾ ನಿಮ್ಮ ಒಂದು ಪ್ಲಾಟು ಮನೆ EC ಆಗ್ತಾ ಇದ್ದರೆ ಆ ಒಂದು ಮನೆ ಅಥವಾ ಪ್ಲಾಟ್ ಇರುವಂಥ ಡಿಸ್ಟಿಕ್ಕು. ಅದ ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡಿ, ತಾಲೂಕನ್ನು ಸೆಲೆಕ್ಟ್ ಮಾಡಿದ ನಂತರ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಅಷ್ಟೇ ನಿಮ್ಮೊಂದು ಪ್ಲಾಟು ಮನೆ ಹೊಲ ಯಾವೊಂದು ಹೋಬಳಿಯಲ್ಲಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ವಿಲೇಜ್ ಕೇಳ್ತಾ ಇದೆ, ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಟಿ ಆಗಿದ್ದರೆ ಸಿಟಿ, ನೋಡಿ ವಿಲೇಜ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್ ಅಂತಿದೆ. ಜಮೀನುದು ಆಗ್ತಾ ಇದ್ದರೆ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಪ್ಲಾಟು ಅಥವಾ ಮನೆ ಇನ್ನಿತರ ಬೇರೆ ಬೇರೆದು ಆಗ್ತಾ ಇದ್ದರೆ ನೀವು ಪ್ಲಾಟು ಅಥವಾ ಕುಲ್ಲ ಜಾಗ, ಪ್ಲಾಟ್ ಅಂತ ಏನು ಕರಿತೀವಿ, ಕುಲ್ಲ ಜಾಗ ಅಥವಾ ಮನೆ ಹೌಸ್ದು EC ಆಗ್ತಾ ಇದ್ದರೆ ನಾನ್ ಅಗ್ರಿಕಲ್ಚರ್ ಅಂತಲೇ ಸೆಲೆಕ್ಟ್ ಮಾಡ್ಕೋಬೇಕು. ಭಾಳಷ್ಟು ಜನ ತಪ್ಪು ಇಲ್ಲಿ ಕೂಡ ಮಾಡ್ತಾ ಇರ್ತಾರೆ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಮನೆದಾಗ್ತಾ ಇದ್ದರೆ ನಾನ್ ಅಗ್ರಿಕಲ್ಚರ್ ಅಂತ ತಗೊಳ್ಳಿ, ಪ್ಲಾಟು ಅಥವಾ ಮನೆಯದು ನಾನ್ ಅಗ್ರಿಕಲ್ಚರು, ಜಮೀನಿದು ಹೊಲದು ನೀವು EC ಆಗ್ತಾ ಇದ್ರೆ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಅನ್ನು ಮಾಡ್ಕೋಬೇಕು. ನಾನು ಹೊಲದ ಆಗ್ತಾ ಇದ್ದೀನಿ, ಸೊ ಹಾಗಾಗಿ ಅಗ್ರಿಕಲ್ಚರ್ ಅಂತ. ಡೀಟೇಲ್ಸು ಇಲ್ಲಿ ಎಂಟರ್ ಸರ್ವೆ ಆ್ಯಂಡ್ ಡಿಸನ್ ನಂಬರ್ ಅಂತಿದೆ. ಸೊ ಇಲ್ಲಿ ಸರ್ವೆ ನಂಬರ್ನ ಎಂಟರ್ ಮಾಡಬೇಕು. ಸರ್ವೆ ನಂಬರ್ ಏನು ಪಾಣಿಲಿ ಇರುತ್ತಲ್ಲ ಅದು ನೋಡಿಕೊಂಡು ಎಕ್ಸಾಂಪಲ್ ಆಗಿ ಒಂದು 100 ಅನ್ಕೊಳ್ಳಿ, 100 ಬಾರ್ ಇಸ ನಂಬರ್ ಕೇಳ್ತಾ ಇದೆ. ಇಲ್ಲಿ ನೋಡಿ ಇಸ ನಂಬರ್ ಅಂತಿದೆ, 100 ಬಾರ್ 321 ಏನು ಇರುತ್ತಲ್ಲ ಅದನ್ನು ಹಾಕೊಳ್ಳಿ. ಹಾಕೊಂಡು ಮತ್ತೆ ಕೆಲವೊಬ್ಬ ವ್ಯಕ್ತಿಗಳಲ್ಲಿ 3 ಅಥವಾ 2 ಜಮೀನು ಇರ್ತವೆ, 1 ಅಥವಾ 2 3 ಜಮೀನು ಇರ್ತವೆ. ಅಂಥವ್ರು ಏನು ಮಾಡ್ಬೇಕಂದ್ರೆ ಪಾಣಿ 3 4 ಇದ್ದರೆ ಮತ್ತೆ ಇಲ್ಲಿ ಆ್ಯಡ್ ಮೋರ್ ಅಂತಿದೆ, ಆ್ಯಡ್ ಮೋರ್ ಕ್ಲಿಕ್ ಮಾಡಿಕೊಂಡು ಆ ಒಂದು ಸರಿ ನಂಬರ್ನು ಕೂಡ ಎಂಟ್ರಿ ಮಾಡ್ಬೋದು. ಎಕ್ಸಾಂಪಲ್ ಆಗಿ 100 101 102 105 ಅಂತ ಈ ರೀತಿಯಾಗಿ ಏನು ಸೀರಿಯಲ್ ನಂಬರ್ ಆಗಿ ಸರಿ ನಂಬರ್ಗಳು ಇರ್ತವೆ ಬೇರೆ ಬೇರೆ ಜಮೀನ್ದು. ಸೊ ಇಲ್ಲಿ ಆ್ಯಡ್ ಮಾಡ್ಕೊತಾ ಹೋಗ್ಬೇಕು, ನೀವು ಎಷ್ಟು ಬೇಕೋ ಅಷ್ಟನ್ನು ನೀವು ನೋಡಿ ಆ್ಯಡ್ ಮಾಡ್ತಾ ಹೋಗ್ಬೇಕು. ಸರಿ ನಂಬರ್ ಕೂಡ ಎಂಟರ್ ಮಾಡ್ಕೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದು ಎಕ್ಸ್ಟ್ರಾ ಇಲ್ಲ, ಬರೀ ಒಂದೇ ಪಾಣಿ ಇರೋದಂದರೆ ಒಂದೇನ ಮಾಡ್ಕೋಬೋದು, ಇಲ್ಲಿ ರಿಮೂವ್ ಅಂತ ಕೂಡ ಮಾಡ್ಕೋಬೋದು. ಒಂದೇ ಸರಿ ನಂಬರ್ ಹಾಕಿ. ನೆಕ್ಸ್ಟ್ ಇಲ್ಲಿ ಬೌಂಡ್ರಿ ಕೇಳುತ್ತೆ, ಬೌಂಡ್ರಿ ಡೀಟೇಲ್ಸ್. ಬೌಂಡ್ರಿ ಅಂದರೆ ಚಕ್ಬಂದಿ. ಚಕ್ಬಂದಿ ಅಂದರೆ ನಿಮಗೆ ಇಲ್ಲೇನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ನಿಮ್ಮ ಒಂದು ಜಮೀನು ಪ್ಲಾಟಿನಲ್ಲಿ ಆಜು ಬಾಜು ಏನು ಇರ್ತಾರಲ್ಲ ಅದಕ್ಕೆ ಚಕ್ಬಂದಿ ಅಂತ ಕರೀತಾರೆ. ಚಕ್ಬಂದಿ ಅಂದರೆ ಲೆಫ್ಟು ರೈಟು ಫ್ರಂಟ್ ಟು ಬ್ಯಾಕ್ ಸೈಡ್ ಏನು ಇರ್ತಾರಲ್ಲ ಜಮೀನ ಅಂಥದನ್ನ ಇಲ್ಲಿ ಡೀಟೇಲ್ ಹಾಕಬೇಕು. ಈಸ್ಟಲ್ಲಿ ಯಾರಿದ್ದಾರೆ ಅವರ ಒಂದು ಜಮೀನಿನ ಹೆಸರು ಅಥವಾ ಜಮೀನು ಮಾಲಕರ ಹೆಸರು, ವೆಸ್ಟ್ನಲ್ಲಿ ಯಾರಿದ್ದಾರೆ ಅವರ ಒಂದು ಹೆಸರು, ನಾರ್ತು ಸೌತು ಇಲ್ಲಿ ಹೆಸರನ್ನ ಹಾಕಬೇಕು. ಎಕ್ಸಾಂಪಲ್ ಆಗಿ ಅವರ ಒಂದು ಹೆಸರು ಹಾಕಿಸಿ ಬಿಡಬೇಕು. ಸೊ ಅದನ್ನು ಫಿಲ್ ಮಾಡಲೇಬೇಕು ನೀವು. ಸೊ ಚೆಕ್ ಬಂದು ಅರ್ಥ ಆಗಿದೆ ಅನ್ಕೊತೀನಿ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂತ. ಅದ ನಂತರ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತಂದರೆ ಓನರ್ ಹೆಸರು ಹಾಕಬೇಕು. ಪ್ರಾಪರ್ಟಿ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಬಾಕ್ಸ್ನಲ್ಲಿ ಓನರ್ ಹೆಸರನ್ನು ಹಾಕೊಳ್ಳಿ. ಎಕ್ಸಾಂಪಲ್ ಆಗಿ ಪಾಣಿಯಲ್ಲಿ ಹೆಸರು ಇರುತ್ತಲ್ಲ ಅದೇ ಒಂದು ಹೆಸರನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ತೋರಿಸ್ತಾ ಇದೆ. ಸೊ ಇವಾಗ ನಾನು ಜಮೀನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಪ್ಲಾಟಿಂದು ಕೂಡ ಅಥವಾ ಪ್ಲಾಟ್ ಅಥವಾ ಮನೆ ಅದರದ್ದು ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ. ಭಾಳಷ್ಟು ಜನರಿಗೆ ಪ್ಲಾಟ್ ಅಥವಾ ಮನೆದು ಆಗ್ತಾ ಇರ್ತಾರೆ, ಸೊ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಅದೊಂದು ಕೂಡ ವಿಡಿಯೋ ಮಾಡ್ತೀನಿ ಈ ವಾರದಲ್ಲಿ. ಸೊ ಇಲ್ಲಿ ಯೂನಿಟ್ ಆಫ್ ಮೆಜರ್ಮೆಂಟು ಇಲ್ಲಿ ಎಕರೆ ಅಂತ ಕೇಳ್ತದೆ. ಜಮೀನು ಆದರೆ ಎಕರೆ ಅಂತಲೇ ಇರಬೇಕು, ಇಲ್ಲಿ ಬೇರೆ ಯಾವುದು ಸೆಲೆಕ್ಟ್ ಮಾಡ್ಕೋಬೋದು. ಎಕರೆ, ಸೆಂಟ್ಸ್, ಗುಂಟ, ಹೆಕ್ಟರ್ ಅಂತಿದೆ. ಸೊ ಇದರಲ್ಲಿ ಎಕರೆ ಅಂತಲೇ ತಗೋಬೇಕು, ಎಕರೆ ಲೆಕ್ಕದಲ್ಲೇ ಇರುತ್ತೆ. ಸೊ ಇದನ್ನು ಎಕರೆ ಅಂತ ತೊಗೊಂಡು ಎಕರೆ ಎಷ್ಟು ಎಕರೆ ಇದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. 1 ಎಕರೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. 1 ಎಕರೆ 39 ಗುಂಟೆ. ಇಲ್ಲಿ ಸೆಂಟಿಮೀಟ್ರಲ್ಲಿ 00 ಅಂತ ತಗೊಳ್ಳಿ. ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ದು ಎಷ್ಟು ಪಾಣಿಯಲ್ಲಿ ಇರುತ್ತೆ ಅದನ್ನು ಎಂಟ್ರಿ ಮಾಡಿ. ಅದಾದ ನಂತರ ಇಲ್ಲಿ ಪೀರಿಯಡ್ ಆಫ್ EC ಸರ್ಚ್ ಅಂತಿದೆ. ಪೀರಿಯಡ್ ಆಫ್ EC ಸರ್ಚ್ ಅಂದರೆ ಯಾವ ಒಂದು ಇಯರ್ಲಿಂದ ನಿಮಗೆ EC ಬೇಕಾಗಿದೆ ಆ ಒಂದು ಪೀರಿಯಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಫ್ರಮ್ ಡೇಟ್ ಕೊಟ್ಟಿದ್ದಾರೆ, ಇಲ್ಲಿ ಫ್ರಮ್ ಡೇಟನ್ನು ಎಂಟ್ರಿ ಮಾಡಬೇಕು. ಫ್ರಮ್ ಡೇಟ್ ಅಂದರೆ ಇಲ್ಲಿಂದ ನಮಗೆ ಬೇಕಾಗಿದೆ, ಸೊ ಆ ಒಂದು ಡೇಟನ್ನು. ಸೊ ನನಗಿಲ್ಲಿ 15 ವರ್ಷದ EC ಬೇಕು 2009ರಿಂದ. ಸೊ 2009ರಿಂದ ಇಲ್ಲಿವರೆಗೆ ನನಗೆ ಬೇಕಾಗಿದೆ. ಸೊ ಟು ಡೇಟು ಎಲ್ಲಿಂದ ಎಲ್ಲಿವರೆಗೆ, ಫ್ರಮ್ ಡೇಟು ಟು ಡೇಟ್ ಎರಡನ್ನು ಆಯ್ಕೆ ಮಾಡ್ಕೋಬೇಕು. 2009ರಿಂದ 2024ವರೆಗೆ ಬೇಕಾಗಿದೆ ನನಗೆ. ಸೊ ಇದನ್ನು ಎರಡನ್ನು ಸೆಲೆಕ್ಟ್ ಮಾಡ್ಕೊಂಡು ಡೇಟನ್ನು ನೋಡಿಕೊಂಡು ಒಂದ್ಸಲ ಮೇಲಿಂದ ಕೆಳಗಡೆ ನೋಡ್ಕೊಳ್ಳಿ ಏನೇನು ಫಿಲ್ ಮಾಡಿದೀವಾ, ಸರಿಯಾಗಿ ಮಾಡಿದೀವಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು, ಪ್ರಿವ್ಯೂ ಮಾಡ್ಕೋಬೇಕು. ನೋಡಿಕೊಂಡು ಸರಿಯಾಗಿ
ಸರಿಯಾಗಿದ್ದರೆ ಮಾತ್ರ ಇಲ್ಲಿ ಸರ್ಚ್ ಅಂತ ಏನು ಕಾಣ್ತಾ ಇದೆ ನೋಡಿ, ಈ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಸರ್ಚ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಕರ್ನಾಟಕ ಸರ್ಕಾರ ನಮೂನೆ 16 ಅಂತ ಬಂದಿದೆ, ನಮೂನೆ 16 ಬರುತ್ತೆ, ಕೆಲವು ಸಲ ನಮೂನೆ 15 ಕೂಡ ಬರುತ್ತೆ. 15 ಬಂದರೆ ನಿಮಗೆ ಏನಾದರೂ ನಿಮ್ಮ ಒಂದು ಸ್ವತ್ತಿನಲ್ಲಿ, ಜಮೀನಲ್ಲಿ, ಫ್ಲಾಟ್ನಲ್ಲಿ ಟ್ರಾನ್ಸಾಕ್ಷನ್ಗಳಾಗಿದ್ದರೆ, ಯಾರಿದ್ರೆ ಮಾರಾಟ ಮಾಡಿದರೆ, ಬ್ಯಾಂಕ್ ಲೋನ್ಗಳಿದ್ದರೆ, ಇನ್ನಿತರ ಬೇರೆ ವ್ಯವಹಾರಗಳು ಟ್ರಾನ್ಸಾಕ್ಷನ್ ಆಗಿದ್ದರೆ ಮಾತ್ರ ನಮೂನೆ 15 ಬರುತ್ತೆ. ಇಲ್ಲಿ ಯಾವುದೇ ಥರ ಟ್ರಾನ್ಸಾಕ್ಷನ್ಗಳು ಆಗಿಲ್ಲ ಅಂದ್ರೆ ಮಾತ್ರ ನಿಮಗೆ ನಮೂನೆ 16 ಬರುತ್ತೆ. ಫಾರ್ಮ್ 16 ಬರುತ್ತೆ. ಫಾರ್ಮ್ 15 ಬೇಕು ಅಂದರೆ ಅಲ್ಲಿ ಏನೋ ಟ್ರಾನ್ಸಾಕ್ಷನ್ ಆದರೆ ಮಾತ್ರ 15 ಬರುತ್ತೆ. ಭಾಳಷ್ಟು ಜನ ಕೇಳ್ತಾರೆ 15 ಬಂದಿಲ್ಲ, ನಮ್ಮದು 16 ಬಂದಿದೆ ಅಂತ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಟ್ರಾನ್ಸಾಕ್ಷನ್ ಆದರೆ ಮಾತ್ರ ನಿಮಗೆ ಬರುತ್ತೆ, ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದರೆ ಬರೋದಿಲ್ಲ. ಸೊ ಇದಾದ ನಂತರ ಎಲ್ಲನೂ ಸರಿಯಾಗಿದೆ ಅಂತ ನೋಡ್ಕೊಂಡು ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ನಂತರ ಅವಾಗ ಡೈರೆಕ್ಟ್ ಸಬ್ಮಿಟ್ ಅಂತ ಬರ್ತಾ ಇತ್ತು. ಇಲ್ಲಿ ಇವಾಗ ನೋಡಿ ಚೇಂಜಸ್ ಅನ್ನು ಕೊಟ್ಟಿದ್ದಾರೆ. ಕಾಂಟ್ ಲೊಕೇಟ್ ಯುವರ್ ಪ್ರಾಪರ್ಟಿ ಅಂತ ಬರ್ತಾ ಇದೆ. ಸೊ ಮತ್ತೆ ನೆಕ್ಸ್ಟ್ ದ ಅಬೌವ್ ರಿಸಲ್ಟ್ ಡಿಸ್ಪ್ಲೇಡ್ ಆರ್ ರಿಲೇಟೆಡ್ ಟು ದ ಇನ್ಪುಟ್ ಪ್ರೊವೈಡೆಡ್ ಬೈ ಮೀ ಅಂತಿದೆ. ಮತ್ತು ಐ ವುಡ್ ಲೈಕ್ ಟು ಪ್ರೊಸೀಡ್ ಟು ವಿತ್ ಅಪ್ಲೈಯಿಂಗ್ ಫಾರ್ ಡಿಜಿಟಲ್ ಸೈನ್ಡ್ ಕಾಪಿ ಫಾರ್ EC ಅಂತಿದೆ. ಸೊ ಇದನ್ನು ಎರಡನ್ನ ಟಿಕ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಟಿಕ್ ಮಾಡಬೇಡಿ, ಇದನ್ನು ಹಾಗೆ ಬಿಡಿ. ಕಾಂಟ್ ಲೊಕೇಟ್ ಯುವರ್ ಪ್ರಾಪರ್ಟಿ ಅಂತಿದೆಯಲ್ಲ, ಇದನ್ನು ಹಾಗೆ ಬಿಡಿ. ಸೆಕೆಂಡ್ ಒನ್, ಥರ್ಡ್ ಒನ್ನನ್ನು ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಪ್ರೊಸೀಡ್ ಅಂತ ಏನು ಕಾಣ್ತಾ ಇದೆಯಲ್ಲ, ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಎನ್ಕಂಬ್ರೆನ್ಸ್ ಸಮ್ಮರಿ. ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಬರುತ್ತೆ, ಅಪ್ಲಿಕೇಶನ್ ನಂಬರ್ ಕೂಡ ಬಂದಿದೆ, ಅಪ್ಲಿಕೇಶನ್ ಟೈಪ್ ಕೂಡ ಬಂದಿದೆ. ಸೊ ಇಲ್ಲಿ ಅಪ್ಲಿಕ್ಯಾಂಟ್ ಡೀಟೇಲ್ಸು ಯಾರ ಹೆಸರು ಮೇಲೆ ಆಗ್ತಾ ಇದ್ದಾರೆ ಎಲ್ಲನ ಹೆಸರು ಕೂಡ ಇಲ್ಲಿ ಬಂದಿರುತ್ತೆ. ಇನ್ಪುಟ್ ಸರ್ಚ್ ಪ್ಯಾರಾಮೀಟರ್ಸ್ ಕೂಡ ಕೆಳಗಡೆ ಇರುತ್ತೆ, ಏನು ಯಾರ ಹೆಸರು ಆಗ್ತಾ ಇದ್ದಾರೆ ಏನು ಇರುತ್ತೆ ಅಂತ ಎಲ್ಲನೂ ಸರಿಯಾಗಿದೆ ಅಂತ ಇನ್ನೊಮ್ಮೆ ಚೆಕ್ ಮಾಡ್ಕೋಬೇಕು. ಇವಾಗ ಪೇಮೆಂಟ್ ಮಾಡುವ ವಿಧಾನ. ಸೊ ಇವಾಗ ಹಾಕಿದ್ದೀವಿ, ಇವಾಗ ಪೇಮೆಂಟನ್ನು ಮಾಡಬೇಕು. ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಿ, ಇಲ್ಲಿ ಪೇಮೆಂಟ್ ಡೀಟೇಲ್ಸು EC ಹಾಕುವಾಗ ಎಷ್ಟು ವರ್ಷದ ಮೇಲೆ ಹಾಕ್ತೀರಾ ಅಷ್ಟು ವರ್ಷದ ಮೇಲ್ಗಡೆ ಇಲ್ಲಿ ಅಮೌಂಟನ್ನು ಫಿಕ್ಸ್ ಮಾಡಿರ್ತಾರೆ. ಸರ್ಚ್ ಫೀಸು, ಸರ್ಚ್ ಅಪ್ಲಿಕೇಶನ್ ಫೀಸ್ ಅಂತ ಮಾಡಿರ್ತಾರೆ. ಸೊ ಇದು ಟೋಟಲ್ ಆಗಿಲ್ಲಿ ಟೋಟಲ್ ಪೇಯಬಲ್ ಅಮೌಂಟು 190 ರೂಪೀಸ್ ಬರ್ತಾ ಇದೆ. 15 ವರ್ಷದ EC ಹಾಕ್ತಾ ಇದ್ದೀನಿ. ಸೊ ಇಲ್ಲಿ 190 ರೂಪೀಸ್, 15 ವರ್ಷಕ್ಕೆ 190 ರೂಪೀಸ್ ತೊಗೊತಾ ಇದೆ. ಸೊ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕಾಣ್ತಾ ಇದೆ ನೋಡಿ, ಒಂದು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಪೇಮೆಂಟ್ ಇಂಟ್ರಕ್ಷನ್ ಕೂಡ ಇಲ್ಲಿ ಬಂದಿದೆ. ಇದನ್ನು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ಖಜಾನೆ 2 ಪೇಜ್ ಓಪನ್ ಆಗುತ್ತೆ ಪೇಮೆಂಟ್ ಮಾಡೋದಕ್ಕೆ. ಖಜಾನೆ 2 ಪೇಮೆಂಟಿಂದನೇ ಈ ಒಂದು ಪೇಮೆಂಟ್ ಆಗುತ್ತೆ. ಕೆಲವು ಸಲ ಸರ್ವರ್ ತುಂಬಾ ಬಿಜಿ ಇರುತ್ತೆ, ಪೇಮೆಂಟ್ ಆಗೋದಿಲ್ಲ. ಸೊ ರೀಟೈಮ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಅಪ್ಲಿಕೇಶನ್ ಮತ್ತೆ ಡಿಲೀಟ್ ಮಾಡಿಕೊಂಡು ಮತ್ತೆ ನಿಮಗೆ ಅಪ್ಲೈನ ಮಾಡಬೇಕಾಗುತ್ತೆ. ಇವಾಗ ಡಿಲೀಟ್ ಮಾಡೋ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ, ಮುಂಚೆ ಡಿಲೀಟ್ ಮಾಡೋಕ್ಕೆ ಅವಕಾಶ ಇದ್ದಿದ್ದಿಲ್ಲ. ಸೊ ಇವಾಗ ಅಪ್ಲಿಕೇಶನ್ ಪೇಮೆಂಟ್ ಫೇಲ್ ಆದರೆ, E-Sign ಫೇಲ್ ಆದರೆ ಅದನ್ನು ಡಿಲೀಟ್ ಮಾಡಿಕೊಂಡು ಮತ್ತೆ ಹೊಸ ಒಂದು ಅಪ್ಲಿಕೇಶನ್ನ ಹಾಕೋಬೋದು. ಸೊ ನೋಡಿ ಈ ರೀತಿಯಾಗಿ ಬಂದಿದೆ ಖಜಾನೆ 2. ಇಲ್ಲಿ ಮೊದಲಿಗೆ ಪಾವತಿ ವಿಧಾನ, ಮೋಡ್ ಆಫ್ ಪೇಮೆಂಟ್. ಇಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ತಗೋಬೇಕು, ಯಾವುದೇ ಕಾರಣಕ್ಕೂ ನೆಫ್ಟ್ ಅಂತ ತಗೋಬಾರ್ದು. ನೆಟ್ ಬ್ಯಾಂಕಿಂಗ್ ಫಸ್ಟ್ ಒಂದನ್ನು ತಗೋಬೇಕು. ತಗೊಂಡ ನಂತರ ಈ ಪಾವತಿ ವಿಧಾನ, ಟೈಪ್ ಆಫ್ ಇ ಪೇಮೆಂಟ್. ಇಲ್ಲಿ ಡೈರೆಕ್ಟ್ ಇಂಟ್ರಿಗೇಷನ್ ವಿತ್ ಬ್ಯಾಂಕ್ಸ್ ಅಂತಿದೆ, SBI e-Pay ಅಂತಿದೆ, SBI e-Pay ಅಥವಾ ICICI e-Pay ಅಂತಿದೆ. ಇವೆರಡರಲ್ಲಿ ಒಂದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. ನಾನು SBI e-Pay ಅಂತ ತೊಗೊತಾ ಇದ್ದೀನಿ. ತೊಗೊಂಡ ನಂತರ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ಎರಡು ಐ ಅಂಡರ್ಸ್ಟ್ಯಾಂಡ್ ಮೈ ದ ಟ್ರಾನ್ಸಾಕ್ಷನ್ ಅಂತಿದ್ದಲ್ಲ, ಇವೆರಡನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಸಬ್ಮಿಟ್ ಅಂತಿದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಪೇಮೆಂಟ್ ಪೇಜ್ಗೆ ಓಪನ್ ಆಗುತ್ತೆ. SBI e-Pay ಗೆಟ್ವೇಗೆ ಓಪನ್ ಆಗಿದೆ. ಇಲ್ಲಿ ಪೇಮೆಂಟನ್ನು ನೀವು ಮಾಡಬೇಕು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, UPI 3 ಥರ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಬೇಕು ನಿಮಗೆ, ಯಾವುದು ಈಸಿ ಆಗುತ್ತೋ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಡೆಬಿಟ್ ಕಾರ್ಡ್, ATM ಕಾರ್ಡ್ ಇದ್ದವರು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಂತಲೇ ತಗೊಳ್ಳಿ. ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇದ್ದವರು ನೆಟ್ ಬ್ಯಾಂಕಿಂಗ್ ತಗೊಳ್ಳಿ. ಫೋನ್ಪೇ, ಗೂಗಲ್ ಪೇ, Paytm ಎಲ್ಲನೂ ಕೂಡ ಇಲ್ಲಿ ವರ್ಕ್ ಮಾಡಬೇಕು. ಅದರಿಂದ ನೀವು ಪೇ ಮಾಡಬೇಕು ತುಂಬ ಈಸಿಯಾಗಿ. ಅಂದರೆ ಒಂದು UPI ಪೇಮೆಂಟ್, ಫೋನ್ಪೇ, ಗೂಗಲ್ ಪೇನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ಪೇಮೆಂಟನ್ನು ಮಾಡಿದ್ದೇನೆ. ಪೇಮೆಂಟ್ ಮಾಡಿದ ನಂತರ ಟ್ರಾನ್ಸಾಕ್ಷನ್ ರಿಸಿಪ್ಟು, ಇಲ್ಲಿ ನಿಮಗೆ ಎಷ್ಟು ಪೇಮೆಂಟ್ ಮಾಡಿದರೆ ಅದಕ್ಕೆ ಕನ್ಫರ್ಮೇಷನ್ ಆಗಿ ಸ್ಟೇಟಸ್ ಕೂಡ ತೋರಿಸುತ್ತೆ. ಮೋಡ್ ಆಫ್ ಪೇಮೆಂಟು ಮತ್ತು ಸ್ಟೇಟಸ್ ಕೂಡ ತೋರಿಸುತ್ತೆ. ಇಲ್ಲಿ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆದರೆ ಮಾತ್ರ ಪೇಮೆಂಟ್ ರಿಸೀವ್ಡ್ ಎಟ್ ಪೇಮೆಂಟ್ ಗೆಟ್ವೇ ಅಂತ ಬಂದಿರುತ್ತೆ. ಇಲ್ಲಿ ಏನಾದರೂ ಫೇಲ್ ಆಗಿದ್ರೆ ಮಾತ್ರ ಇಲ್ಲಿ ಫೇಲ್ಡ್ ಅಂತ ಬರುತ್ತೆ. ಸೊ ಇಲ್ಲಿ ಇದನ್ನು ಪ್ರಿಂಟ್ ಕೂಡ ತಗೋಬೋದು. ಪ್ರಿಂಟ್ ಚಲನ್ ರಿಸಿಪ್ಟ್ ಅಂತಿದೆ ನೋಡಿ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಂಡು ಈ ಒಂದು ಪೇಮೆಂಟ್ ರಿಸಿಪ್ಟನ್ನು ಪ್ರಿಂಟ್ ತಗೋಬೋದು, ಸೇವ್ ಕೂಡ ಮಾಡ್ಕೋಬೋದು. ಅದಾದ ನಂತರ ಇಲ್ಲಿ ರಿಟರ್ನ್ ಟು ಅಪ್ಲಿಕೇಶನ್ ಅಂತಿದೆ ನೋಡಿ, ರಿಟರ್ನ್ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅಪ್ಲಿಕೇಶನ್ಗೆ ಬರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಹೋಮ್ ಪೇಜ್ಗೆ ಬಂದಿದೆ. ಇದರಲ್ಲಿ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ
ಇದೇನು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಇದೆಯಲ್ಲ ಇದ್ರ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಯಾವ್ಯಾವ ಅಪ್ಲಿಕೇಶನ್ ಹಾಕೊಂಡಿದ್ರೆ ಅದೆಲ್ಲನೂ ಕೆಳಗಡೆ ಲಿಸ್ಟಲ್ಲಿ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ನೋಡಿ, ನಾವು ಅಪ್ಲಿಕೇಶನ್ ಹಾಕೊಂಡಿದ್ವಿ. ಫಸ್ಟ್ ಒಂದಿದೆ ನೋಡಿ, ಅಪ್ಲಿಕೇಶನ್ ನಂಬರ್ ತೋರಿಸ್ತಾ ಇದೆ, ಡೇಟು, ಮತ್ತು ಇಲ್ಲಿ ಯಾವ ಒಂದು ಅಪ್ಲಿಕೇಶನ್ ಟೈಪ್ ಅಂತ ತೋರಿಸ್ತಾ ಇದೆ. ಅಪ್ಲಿಕೇಶನ್ ಆನ್ಲೈನ್ ಇಸಿ ಅಪ್ಲಿಕೇಶನ್ ಅಂತಿದೆ. ಇಲ್ಲಿ ರೆಡಿ ಟು ಇ ಸೈನ್ ಅಂತಿದೆ. ಪೇಮೆಂಟ್ ಆದ ನಂತರ ಕಂಪಲ್ಸರಿಯಾಗಿ ಮ್ಯಾಂಡೇಟರಿ ಆಗಿ ಇ ಸೈನ್ ಅನ್ನು ಮಾಡಬೇಕು. ನೋಡಿ ಇ ಸೈನ್ ಅಂತ ತಗೋತಾ ಇದೆ. ಸೊ ಇ ಸೈನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಮತ್ತೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಿ, ಇಲ್ಲಿ ಇ ಸೈನ್ ಫಾರ್ ಫಾರ್ಮ್ 22 ಅಂತಿದೆ. ಸೆಂಡ್ ಫಾರ್ ಇ ಸೈನ್ ಅಂತ ಕ್ಲಿಕ್ ಮಾಡಿ. ನಿಮಗೆ ಆಧಾರ್ ಡಿಜಿಟಲ್ ಆಧಾರ್ಗೆ ಹಸ್ತಾಕ್ಷರಕ್ಕೆ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟ್ರ್ ಮಾಡಬೇಕು. ಇಲ್ಲೇನು ನೋಡ್ತಾ ಇದ್ದೀರಾ, ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಿ. ಆಧಾರ್ ಕಾರ್ಡ್ ಎಂಟ್ರ್ ಮಾಡಿದ ನಂತರ ಇಲ್ಲಿ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ. ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಇರುವ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒಂದು ಒ ಟಿ ಪಿಯನ್ನು ಎಂಟ್ರ್ ಮಾಡಿ ಇಲ್ಲಿ ಸಬ್ಮಿಟನ್ನು ಮಾಡಬೇಕು. ನೋಡಿ ಇವಾಗ ಒ ಟಿ ಪಿಯನ್ನು ಎಂಟ್ರ್ ಮಾಡಿದ್ದೀನಿ. ಇಲ್ಲಿ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ನೋಡಿ, ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡಿಂಗ್ ತೊಗೊಂಡು ಮತ್ತೆ ಅಪ್ಲಿಕೇಶನ್ ಪೇಜ್ಗೆ ಬರುತ್ತೆ ನೋಡಿ. ಮತ್ತೆ ಅಪ್ಲಿಕೇಶನ್ ಪೇಜ್ಗೆ ರಿಟರ್ನ್ ಆಗಿದೆ. ಸೊ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡಿದ ನಂತರ ನೋಡಿ, ಪೇಮೆಂಟು ಇ ಸೈನ್ 2 ಕೂಡ ಆಗಿದೆ. ಇ ಸೈನ್ ಡಾಕ್ಯುಮೆಂಟ್ ಕೂಡ ಇಲ್ಲಿ ಬಂದಿದೆ. ನೀವು ಇ ಸೈನ್ ಏನು ಮಾಡ್ಕೊಂಡಿರ್ತೀರಲ್ಲ ಅದು ಫಾರ್ಮ್ 22 ಅಂತ ಬರುತ್ತೆ. ಇ ಸೈನ್ ಕಾಪಿ ಕೊಡೋದನ್ನು ಒಂದು ಪ್ರಿಂಟನ್ನು ತಗೋಬೇಕು. ಇಲ್ಲಿ ಪ್ರಿಂಟ್ ಆಪ್ಷನ್ ಮತ್ತು ಡೌನ್ಲೋಡ್ ಆಪ್ಷನನ್ನು ತೋರಿಸ್ತಾ ಇದೆ. ಫಾರ್ಮ್ 22 ಅಪ್ಲಿಕೇಶನ್ ಫಾರ್ ದ ಸರ್ಚಸ್ ಇನ್ಫೆಕ್ಷನ್ ಆ್ಯಂಡ್ ಗ್ರ್ಯಾಂಟ್ ಆಫ್ ಕಾಪೀಸ್ ಅಂತ ಬಂದಿದೆ. ಸೊ ಇದನ್ನು ಒಂದು ಕಾಪಿ ನೀವು ತಗೋಬೇಕಾಗುತ್ತೆ. ಪ್ರಿಂಟನ್ನು ತಗೊಳ್ಳಿ ಫಾರ್ಮ್ 22. ಮತ್ತು ಕೆಳಗಡೆ ಸ್ಕ್ರಾಲ್ ಮಾಡಿ. ಮಾಡಿದ ನಂತರ ಇಲ್ಲಿ ನಿಮಗೆ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ನಂತರ ನಿಮಗೆ ಸಕ್ಸಸ್ಫುಲ್ ಆಗಿ ನಿಮಗೆ ಸಬ್ಮಿಟ್ ಆಗುತ್ತೆ ಅಪ್ಲಿಕೇಶನ್. ಮತ್ತು ಸಕಾಲ ನಂಬರ್ ಕೂಡ ನಿಮಗೆ ಶೋ ಆಗುತ್ತೆ ನೋಡಿ. ನಿಮಗೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಈ ರೀತಿಯಾಗಿ ಬರಬೇಕು. ಬಂದ ನಂತರ ನಿಮಗೆ ಈ ಒಂದು ಹೋಮ್ ಪೇಜಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ತೋರಿಸುತ್ತೆ ನಿಮಗೆ. ಇಲ್ಲೇನು ನೋಡ್ತಾ ಇದ್ದೀರಾ, ಅಪ್ಲಿಕೇಶನ್ ನಂಬರು, ಡೇಟು, ಅಪ್ಲಿಕೇಶನ್ ಟೈಪು, ಇಲ್ಲಿ ಅಲೋಟೆಡ್ ಟು ಎಫ್ ಡಿ ಎ ಎಸ್ ಡಿ ಎ ಫ್ರಮ್ ಎಸ್ ಆರ್ ಒ ಅಂತ ಬಂದಿದೆ. ಸೊ ಇಲ್ಲಿ ಎಫ್ ಡಿ ಎ ಅವರಿಗೆ ಫ್ರಮ್ ಎಸ್ ಆರ್ ಒ ಅಂತ ಕೊಟ್ಟಿದ್ದಾರೆ. ಸಬ್ ರಿಜಿಸ್ಟರ್ ಆಫೀಸಿಂದ ಎಫ್ ಡಿ ಎ ಅವರಿಗೆ ಎಲ್ಲ ಅಲಾಟ್ಮೆಂಟ್ ಆಗಿದೆ ಅಂತ ಬಂದಿದೆ ಸ್ಟೇಟಸ್, ಅಪ್ಲಿಕೇಶನ್ ಸ್ಟೇಟಸ್ಸು. ಮತ್ತು ಆ್ಯಕ್ಷನ್ನು ವ್ಯೂ ಫಾರ್ಮ್ 22 ಅಂತ ಇಲ್ಲಿ ಬಂದಿದೆ. ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ, ಡೌನ್ಲೋಡ್ ಸೈನ್ಡ್ ಇ ಸಿ ಅಂತ ಬಂದಿದೆ. ಸೊ ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು. ಇ ಸಿ ಅಪ್ಲಿಕೇಶನ್ ಅಪ್ರೂವಲ್ ಆದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ವ್ಯೂ ಫಾರ್ಮ್ 22 ಬಾಜುನೇ ಇಲ್ಲಿ ಪಕ್ಕದಲ್ಲೇ ಡೌನ್ಲೋಡ್ ಸೈನ್ಡ್ ಇ ಸಿ ಅಂತ ಬಂದಿರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ನಿಮ್ಮ ಇ ಸಿಯನ್ನು ಡೌನ್ಲೋಡನ್ನು ಮಾಡ್ಕೋಬೋದು ತುಂಬ ಈಸಿಯಾಗಿ. ಸ್ನೇಹಿತರೆ, ಈ ರೀತಿಯಾಗಿ ತುಂಬ ಈಸಿಯಾಗಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲೇ ಕಂಪ್ಯೂಟರ್ನಲ್ಲೇ ಈ ಒಂದು ಇ ಸಿಗೆ ಆನ್ಲೈನ್ ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇಷ್ಟರಲ್ಲಿ ಏನಾದರೂ ಅಪ್ಲಿಕೇಶನ್ ಹಾಕೋದ್ರಲ್ಲಿ ನಿಮಗೆ ಗೊತ್ತಾಗ್ತಿದ್ದಿಲ್ಲ, ಏನಾದರೂ ಕನ್ಫ್ಯೂಸ್ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಇತರರಿಗೆ ಕೂಡ ಹೆಲ್ಪ್ ಆಗ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.